ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಹೊರಗಿಂದ ಲುಕ್ಕ ಮಸ್ತ್ ಫ್ಲೈಟ್ ಎಷ್ಟು ಮಸ್ತ್ ಪ್ರೀಮಿಯಂ ಗನ್ ಹಾಕತ್ ನೋಡ್ರಿ ERJ 145 ಇದ್ರದ್ದು ಸ್ಟಾರ್ ಇರೋದು ಬಿಸ್ನೆಸ್ ಕ್ಲಾಸ್ ಕಾರ್ನ್ ಐತಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಒಂದು ಹೊಸ ಟ್ರಾವೆಲ್ ಸ್ಟೋರಿಗೆ ನಿಮ್ಗೆ ಸ್ವಾಗತ ರೀ. ಇವತ್ತು ನಾವು ಮತ್ತೊಂದು ಫ್ಲೈಟ್ ಜರ್ನಿ ಮಾಡತ್ತೀವಿ ನಮ್ಮ ತಿರುಪತಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಮ್ಮ ಶಿವಮೊಗ್ಗಕ್ಕೆ. ಒಳಗೆ ಬಂದು ಕುಂತನ್ರಿ. ನಮ್ಮ ಫ್ಲೈಟ್ 10:30 ಐತಿ. ಅದಕ್ಕೆ 11:30 ಚೆಕ್ಇನ್ದು ಎಲ್ಲ ಸ್ಟಾರ್ಟ್ ಆಗುತ್ತೆ, 12:00 ಕ್ಲೋಸ್ ಆಗುತ್ತೆ. ಅದ್ರ ಸಂಬಂಧ ಇನ್ನೂ ಚೆಕ್ಇನ್ ಆನ್ ಆಗಿಲ್ಲ ರೀ. 2 ತಾಸು ಮೊದಲು ಅಷ್ಟು ಆನ್ ಆಗುತ್ತೆ. ಇಂಥ ಸಣ್ಣ ಏರ್ಪೋರ್ಟ್ ಒಳಗೆ ನಿಮ್ಗೆ ಆಲ್ಮೋಸ್ಟ್ ನೋಡೋಕೆ ಸಿಗಂಗಿಲ್ಲ. ಏನದ ಭಾಳ ಪ್ರಿಯೋರ್ ಅಂತೂ ಚೆಕ್ಇನ್ ತೊಗೊಂಗಿಲ್ಲ, ಯಾಕಂದ್ರೆ ಕಮ್ಮಿ ಫ್ಲೈಟ್ಸ್ ಇರ್ತಾವಲ್ಲ ಅದ್ರ ಸಂಬಂಧ. ಮತ್ತು ಮಾತಾಡ್ಬೇಕಂತಂದ್ರೆ ಈಗ ಟೈಮಿಂಗ್ ಆಗ್ತೈತಿ 10:30. ಈಗ ಜಸ್ಟ್ ಚೆಕ್ಇನ್ ಮಾಡ್ಕೊಂಬಂದೆ ರೀ. ಚೆಕ್ಇನ್ ಮಾಡ್ಕೊಂಡು ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಬಂದೆ. 11 ಗಂಟೆಗೆ ಆಗ್ತೈತಿ ಟೈಮ್. ಹೇಳ್ದಂಗೆ ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ರಿ. ಇಲ್ಲಿ ವೇಟಿಂಗ್ ಏರಿಯಾ ಐತಿ. ನಿಮ್ಗೆ ಏನಾರ ಚಾ ಆಗಿ ಕುಡಿಬೇಕಂದ್ರೆ ಎಲ್ಲ ಇಲ್ಲಿ ಐತಿ. ಮತ್ತು ಬ್ಯಾಗ್ ಈಗ ತೊಗೊಳಕೈತಿ. ಬೋರ್ಡಿಂಗ್ ಗೇಟ್ ನಂಬರ್ ನಮ್ದು 4 ವೇಟ್ ಮಾಡಂಬರಿ ಫ್ಲೈಟಿಗೆ. ನನ್ನ ಬೋರ್ಡಿಂಗ್ ಗೇಟ 4 ನಂಬರ. ಇಲ್ಲಿ ಬಂದು ವೇಟ್ ಮಾಡತ್ತೇನೀಗ 11:30 ಅಂದ್ರೆ 12:00 ಅಂದ್ರೆ 1:00 ಇದಂದ್ರೆ 12:00 ನಮ್ಮದು ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಬೋರ್ಡಿಂಗ್ ಆದಮೇಲೆ ತೋರಿಸ್ತೀನಿ. ಮತ್ತು ನೀವೇನಾರ ಫಸ್ಟ್ ಟೈಮ್ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಿಮಗೆ 4 ರಿಂದ 5 ವಿಷಯಗಳನ್ನ ನೆನ್ಬಿಟ್ಕೋಬೇಕು ರೀ. ಮೊದಲು ನೀವು ಬುಕ್ ಮಾಡಿರ್ತಾರಲ್ಲ ಟಿಕೆಟ ವಿಗೋ ಒಳಗೆ ಹಿಂಗೆ ಬುಕ್ ಮಾಡ್ಕೊಂಡ್ಮೇಲೆ ನಿಮ್ಗೊಂದು PNR ಬಂದಿರುತ್ತೆ ರೀ. ನೀವು ಹೋಗೋಕ್ಕಿಂತ 48 ತಾಸು ಮೊದಲೇ ನೀವು ಚೆಕ್ಇನ್ ಮಾಡ್ಕೋಬೋದು. ಯಾವುದು ಫ್ಲೈಟ್ ಬುಕ್ ಮಾಡಿದ್ರೆ ಆ ಫ್ಲೈಟ್ ಒಳಗೆ. ಈಗ ನಾನು ಸ್ಟಾರ್ ಏರ್ ಬಂದೇನಂದ್ರೆ ಸ್ಟಾರ್ ಏರ್ ಅಂಥೇಳಿ ನಾವು ವೆಬ್ಸೈಟಿಗೆ ಹೋಗಿ ಅಲ್ಲಿ ವೆಬ್ ಚೆಕ್ಇನ್ ಅಂತ ಹೊಡೆದೆ ನಿಮ್ಮ PNR ಮತ್ತು ನಿಮ್ಮದು ಲಾಸ್ಟ್ ನೇಮ್ ಹೊಡೆದೆ ನೀವು ಅಲ್ಲೇ ಚೆಕ್ಇನ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಚೆಕ್ಇನ್ ಮಾಡ್ಕೋಬೋದು. ಚೆಕ್ಇನ್ ಮಾಡ್ಕೊಂಡ್ಮೇಲೆ ನಿಮಗೆ ಬೋರ್ಡಿಂಗ್ ಪಾಸ್ ಬಂದಿರುತ್ತಲ್ಲ ಆ ಬೋರ್ಡಿಂಗ್ ಪಾಸ್ನ ನೀವು ಇಲ್ಲಿ ಇದ್ರೊಳಗೆ ಏನಂದ್ರೆ ಏರ್ಪೋರ್ಟ್ ಒಳಗೆ ತೋರಿಸಿದ್ರೆ ನಿಮ್ಗೆ ಎಂಟ್ರಿ ಕೊಡ್ತಾರೆ. ನೀವು ಬೋರ್ಡಿಂಗ್ ಪಾಸ್ ಇಲ್ದನೂ ಬರೀ ಟಿಕೆಟಿಂದನೂ ಬರ್ಬೋದು. ಇಲ್ಲೇನೇ ಚೆಕ್ಇನ್ ಮಾಡಿಕೊಡ್ತಾರೆ. ಅದಾದಮೇಲೆ ನಿಮ್ಗೆ ನಿಮ್ಮ ಬ್ಯಾಗಿದ್ದು ಎಷ್ಟು ಚೆಕ್ಇನ್ ಬ್ಯಾಗ್ ಮತ್ತು ಹ್ಯಾಂಡ್ ಬ್ಯಾಗ್ ಇದೆ ಎಷ್ಟು kg ಐತೆ ಅಂತ ನೀವು ನೋಡ್ಕೊಂಡು ನೀವು ಅದೆಲ್ಲ ವೇಟ್ ಮಾಡಿ ನೀವು ಚೆಕ್ಇನ್ನು ಇದು ಸೆಕ್ಯೂರಿಟಿ ಎಲ್ಲ ಆಗುತ್ತೆ. ಆದಮೇಲೆ ನೀವು ಒಳಗೆ ಎಂಟ್ರಿ ಆದಮೇಲೆ ನೀವು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಈಗ ನಿಮ್ಮ ಬೋರ್ಡಿಂಗ್ ಪಾಸ್ ಸಿಕ್ಕಿರುತ್ತಲ್ಲ ಅದು ಸೆಕ್ಯೂರಿಟಿ ಚೆಕ್ಇನ್ ಎಲ್ಲ ಆಗುತ್ತೆ. ಚೆಕ್ಇನ್ ಆದಮೇಲೆ ನೀವು ಒಳಗೆ ಎಂಟ್ರಿಯಾಗಿ ನಿಮ್ಮ ಬೋರ್ಡಿಂಗ್ ಗೇಟ್ ಅಂತೇಳಿ ಕುಂದಿರ್ಬೇಕು. ಬೋರ್ಡಿಂಗ್ ಗೇಟ್ ನಿಮ್ಮ ಬೋರ್ಡಿಂಗ್ ಪಾಸ್ ಒಳಗೆ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ನಿಮ್ಮ ಬೋರ್ಡಿಂಗ್ ಅನೌನ್ಸ್ ಆಗುತ್ತೆ. ಅವಾಗ ನೀವು ಫ್ಲೈಟ್ ಒಳಗೆ ಹೋಗಿ ಕುಂತ್ಕೊಬೋದು. ಇಷ್ಟ ನೋಡಿರಿ. ನೀವು ಏನರ ಫಸ್ಟ್ ಟೈಮ್ ಏನರ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನೆನ್ಬಿಡ್ಬೋದು. ಮತ್ತು ನೀವು ಏನು ಕೆಲಸ ಜನ ಕೇಳ್ತಿದ್ರಿ ಪಾಸ್ಪೋರ್ಟ್ದು ಬೇಕೇನು ಅಂತೇಳಿ. ಡೊಮೆಸ್ಟಿಕ್ ಟ್ರಾವೆಲ್ ಮಾಡೋಕ್ಕೆ ಪಾಸ್ಪೋರ್ಟ್ ಬೇಡ್ರಿ. ಬರೀ ಆಧಾರ್ ಕಾರ್ಡ್ ಇಲ್ಲ ಯಾವುದೋ ಒಂದು ಐಡೆಂಟಿಟಿ ಕಾರ್ಡ್ ನಿಮ್ಮಂತೇಳಿ ಇದ್ರೆ ಸಾಕು. ಮತ್ತು ನೀವೆಲ್ಲರೂ ಕೇಳ್ತಿರ್ತೀರಿ ಇಷ್ಟು ಅಫೋರ್ಡೆಬಲ್ ಮತ್ತು ಚೀಪೆಸ್ಟ್ ಫ್ಲೈಟ್ ಟಿಕೆಟ್ಸ್ ಎಲ್ಲಿಂದ ಬುಕ್ ಮಾಡ್ತಾರೆ ಅಂತೇಳಿ. ನಾನು ಬುಕ್ ಮಾಡ್ತೀನಿ ರೀ ವಿಗೋ ಆ್ಯಪಿಂದ. ವಿಗೋ ಕಂಪೇರ್ ಮಾಡಿದ್ರೆ 100 ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ್ಸ್ ವಿಗೋ ಪ್ರೊವೈಡ್ ಮಾಡುತ್ತೆ. ನೀವು ಫ್ಲೈಟ್ ಬುಕಿಂಗ್ ಅಷ್ಟೇ ಅಲ್ಲದೆ ಹೋಟೆಲ್ ಬುಕಿಂಗ್ ಮಾಡ್ಬೋದು. ಮತ್ತು ನೀವು ಇದ್ರೊಳಗೆ ವೀಸಾಕ್ಕೂ ಅಪ್ಲೈ ಮಾಡ್ಬೋದು. ಹೌದ್ರಿ, ವಿಗೋ ಒಳಗೆ ಹೊಸ ಫೀಚರ್ ಬಂದದ್ರಿ. ವಿಗೋ ಒಳಗೆ ನೀವು ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ಟ್ರೈನ್ ಟಿಕೆಟ ಮತ್ತು ಬಸ್ ಟಿಕೆಟ್ನ ವಿಗೋ ಒಳಗೆ ಬುಕ್ ಮಾಡ್ಬೋದು. ನೀವೇನಾರು ಟ್ರಾವೆಲ್ ಮಾಡೋಕ್ಕೆ ಯೋಚನೆ ಮಾಡತ್ತೀರಿ, ನೀವು ಬುಕಿಂಗ್ದು ಎಲ್ಲಿ ಮಾಡೋದು ಅಂತೇಳಿ ಯೋಚನೆ ಮಾಡತ್ತಾರೆ ಅಂದರೆ ವಿಗೋ ನಿಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ರೀ. ನೀವು ಎಲ್ಲ ಬುಕಿಂಗ್ನು ವಿಗೋ ಒಳಗೆ ಮಾಡ್ಬೋದು. ಯಾಕೆ ವೇಟ್ ಮಾಡತ್ತೀರಿ? ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಸಿಕ್ಬಿಡುತ್ತೆ. ವಿಗೋ ಡೌನ್ಲೋಡ್ ಮಾಡಿರಿ, ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ. ಇಲ್ಲಿಂದ ನಿಮಗೆ ಡೈರೆಕ್ಟ್ ತಿರುಮಲಕ್ಕೆ ಬಸ್ ಸಿಗ್ತಾವೆ ರೀ. ಹೌದ್ರಿ, ಎಲೆಕ್ಟ್ರಿಕ್ ಬಸ್ ಅದಾವೆ ನಿಮಗೆ. APSRTC ಇದಾವೆ. ಹೊರಗೆ ಹೋದ್ಬಿಡ್ಕೆ ಸಿಕ್ಕಾಬಿಡ್ತಾವೆ. 70 ರೂಪಾಯಿ ಚಾರ್ಜ್ ತೊಗೋತಾರೆ. ಏನರ ಒಂದು ಫ್ಲೈಟ್ ಬರೋ ಟೈಮಿಂಗ್ ಇರುತ್ತಲ್ಲ ಆ ಟೈಮಿಂಗಿಗೆ ನಿಮ್ಗೆ ಕರೆಕ್ಟ್ ಸಿಗ್ತಾವೆ. ಮತ್ತು ನೀವು ತಿರುಮಲದಿಂದನೂ ಡೈರೆಕ್ಟ್ ಬಸ್ ತೊಗೊಂಡು ಬರ್ಬೋದು. ಬಟ್ ಅವಕ್ಕೂ ಟೈಮಿಂಗ್ ಎಲ್ಲ ನೀವು ಒಮ್ಮೆ ಅಲ್ಲಿ ಏನು ಬಸ್ ನಿಂದಿರ್ತಾವಲ್ಲ ರೀ ಬಸ್ ಸ್ಟ್ಯಾಂಡ್ನಾಗದು ಕೇಳಿ ಇಟ್ಕೋರಿ. ಅಷ್ಟು ನನಗೆ ಪಕ್ಕ ಗೊತ್ತಿಲ್ಲ. ಬಟ್ ನಾನು ಕೇಳಿದಾಗ 1 ತಾಸಿಗೆ ಒಂದೊಂದು ಅಂತ ಹೇಳಿ ರ್ಯಾಪಿಡೋ ಓಲಾ ಅದು ಎಲ್ಲ ಅವೈಲೇಬಲ್ ಐತೆ ನಿಮಗೆ ರೇಣಿಗುಂಟ ಮತ್ತು ತಿರುಪತಿ ಸಿಟಿ ಒಳಗೆ. ಇಲ್ಲಿಂದ ಟೋಟಲ್ ನಿಮಗೆ ತಿರುಪತಿ 13 ಕಿಲೋಮೀಟರ್ ಆಗುತ್ತೆ. ರೇಣಿಗುಂಟ 5 ಕಿಲೋಮೀಟರ್ ಆಗುತ್ತೆ. ನೀವೇನಾರ ರೇಣಿಗುಂಟ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರಂದ್ರೆ ಇಲ್ಲಿಂದ ಸಮೀಪ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ರೇಣಿಗುಂಟನ. ಇಲ್ಲಿ ನೋಡ್ರಲ್ಲ 12:30 ನಮ್ಮ ಫ್ಲೈಟ್ ಆಯ್ತು. ಸ್ಟಾರ್ ಇರ್ದು ಭಾಳ ದೊಡ್ಡದು ಕಾಣೋದು ಈಗ. ಬೋರ್ಡಿಂಗ್ ಸ್ಟಾರ್ಟ್ ಆತ್ರಿ. ಈಗ ಬಸ್ ಬಂತು ನಮ್ಮನ್ನ ಕರ್ಕೊಂಡು ಹೋಗಂಬಾರಿ. ಅದು ಫ್ಲೈಟ್ ಏನು ಬಂತಲ್ಲ ಬಂದು ಹುಡ್ಕನ ಒಂದು 10 ನಿಮಿಷ ಬಿಟ್ಟು ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ರಿ. ಆರಾಮ್ ಕುಂದ್ರಂ ಬರ್ರಿ. ಫ್ಲೈಟ್ಸಿಗೆಲ್ಲ ಏರೋ ಬ್ರಿಡ್ಜ್ ಸಿಗ್ತೈತೆ ರೀ. ಅಂದ್ರೆ ಅದು ಮ್ಯಾಲಿಂದನೇ ನೀವು ನಡ್ಕೊಂಡು ಹೋಗ್ಬಿಡ್ತಾರಲ್ಲ ಅದೇ ಏರೋ ಬ್ರಿಡ್ಜ್. ಬಟ್ ಹಿಂಗೆ ಸಣ್ಣ ಫ್ಲೈಟ್ಸಿಗೆಲ್ಲ ಬಸ್ ಕೊಡ್ತಾರೆ. ಬಸ್ಸಿಂದ ಹೋಗಿ ನೀವು ಇಳಿದು ಹತ್ಕೊಂತ ಹೋಗ್ಬೇಕು. ಬಟ್ ನನಗೆ ಹೆಂಗೆ ಫೀಲ್ ಆಗುತ್ತಂದರೆ ಏರೋ ಬ್ರಿಡ್ಜ್ಗಿಂತ ಇದೇ ಬೆಸ್ಟ್ ಅನ್ಸುತ್ತೆ ರೀ. ಯಾಕಂದ್ರೆ ನೀವು ಮಸ್ತ್ ಪ್ಲೇನ್ನ ಹೊರಗಿಂದ ಫುಲ್ ಕಣ್ಣು ತುಂಬ ನೋಡ್ಕೋಬೋದು. ನಮ್ಮ ಫ್ಲೈಟ್ ಎಷ್ಟು ಮಸ್ತ್ ಪ್ರೀಮಿಯಮ್ ಗನ್ ಹಾಕತ್ತೆ ನೋಡ್ರಿಲ್ಲ. ERJ 145 ಇದ್ರದ್ದು ಫ್ಲೈಟದ್ದು ಇದು ರೀ. ಇನ್ನು ನಾವು ಈಗ ಡಿಬೋರ್ಡ್ ಆಗತ್ತೀವಿ ನೋಡ್ಬೇಕು. ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆರಾಮ್ ಇಳಿದು ಹೋಗಿ ನಿಮಗೆ ಪ್ಲೇನ್ಗಿನ್ ತೋರಿಸ್ಬೇಕಂತೇಳಿ ಇನ್ನೂ ಒಳಗೆ ಕುಂತಾರೆ. ಇದೇನಿದು ಬಸ್ ಬಂದಿವಲ್ಲ ಈ ಬಸ್ ಒಳಗೆ ಏನು ಇದೇ ಇರಾಕಿಲ್ಲ ರೀ ಏನೋ AC ನ. ನಮ್ಮದು ಫ್ಲೈಟ್ ನೋಡ್ರಿಲ್ಲ ERJ 145 ಸ್ಟಾರ್ ಏರ್. ನೋ ಫೋಟೋಸ್ ಅನ್ನತ್ತಾರೆ. ಹೋಗುಂಬರ್ರಿ ನಾವು ಸ್ಟಾರ್ ಏರ್ದ ಏರ್ಪೋರ್ಟ್ಸ್. ಇಲ್ಲಿ ನೋಡ್ರಿಲ್ಲ ಎಷ್ಟು ಮಸ್ತ್ ಪ್ರೀಮಿಯಮ್ ಐತಿ. ಇದ್ರದ್ದು ಸ್ಟಾರ್ ಇರೋದು ಬಿಸ್ನೆಸ್ ಕ್ಲಾಸ್.
ನಾವು ಒಳಗೆ ಹೋಗೊಂಬರ್ರಿ. ನಮ್ದು 12A ಸೀಟ್ ನಂಬರ 12AB ಇದೆ ನನ್ನ ಸೀಟ್ ರೀ. ಮಸ್ತ್ ಪ್ರೀಮಿಯಮ್ ಕನ್ನದ ಮಸ್ತ್ ಕಂಫರ್ಟೇಬಲ್ ಸೀಟ್ ಸಿಗುತ್ತಾವೆ ರೀ ನಿಮ್ಗೆ ಇದ್ರೊಳಗೆ. ನಾನು ಈಗ ರೀಸೆಂಟಾಗಿ ಟ್ರಾವೆಲ್ ಮಾಡೀನಿ ಏರ್ ಇಂಡಿಯಾ ಮತ್ತು ಆಕಾಶ ಏರ ಮತ್ತು ಯಾವುದ್ರ ಅಂದ್ರೆ ಅಲಯನ್ಸ್ ಏರೊಳಗೆ. ಏರ್ ಇಂಡಿಯಾ A350 ಅದೊಂದು ಕ್ಲಾಸ ಬೇರೆ ಬಿಟ್ರಿ. ಬಟ್ ಅಲಯನ್ಸ್ ಏರ ಆಕಾಶ ಏರ್ ಕಂಪೇರ್ ಮಾಡ್ರೆ ಭಾಳ ವೈಡ್ ಸೀಟ್ ಅದೈತೆ ರೀ. ಮತ್ತು ಲೆಗ್ ರೂಮ್ ನೋಡ್ರಿ ಇಲ್ಲಿ ಆರಾಮ್ ಇಲ್ಲಿ ಮಟ್ಟ ಚಾಚೋಂಗೆ ಕುಂದಿರ್ಬೋದು. ಫಾಸ್ಟ್ ಏರ ಮಸ್ತ್ ಕೆಲಸ ರೀ ಇದು. ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ಆರಾಮ್ ಕಂಫರ್ಟೇಬಲ್ ಸೀಟ್ ಐತ್ರಿ ಇದು. ಮಸ್ತ್ ಫೀಲ್ ಬರತೈತಿ. ಭಾಳ ಪ್ರೀಮಿಯಮ್ ಐತಿ. ನೀವು ಒಂದಷ್ಟು ಫ್ಲೈಟ್ಗಳ್ದು ಬಿಸ್ನೆಸ್ ಕ್ಲಾಸ್ನ ಈ ಟೈಪ್ ಇರೈತೆ ರೀ. ಆ ಟೈಪ್ ಮಸ್ತ್ ಐತಿ ಇದು. ನೋಡ್ಕೋಬೋದು. ನಿಮಗೆ ಇಲ್ಲೇ ಈ ಮ್ಯಾಗ್ಝಿನ್ ಹೋಲ್ಡ್ರ್ ಐತಿ ಮತ್ತು ಟ್ರೇ ಟೇಬಲ್ ಐತಿ. ಮತ್ತು ನಿಮಗೆ ವಿಂಡೋ ಎರಡು ಸಿಗ್ತಾವೆ. ಬಟ್ ಇದು ವಿಂಡೋ ಪಾಲಿಸಿ ನಂಗೆ ಅರ್ಥ ಆಗಲಿಲ್ಲ ರೀ. ಅರ್ಧ ವಿಂಡೋ ಐತಿ, ಅರ್ಧ ಇತ್ತಾಗ ನೋಡೋಣಂತ ಎಷ್ಟಾಗುತ್ತೆ ಅಷ್ಟು ತೋರ್ಸೋಕೆ ನಾನು ಟ್ರೈ ಮಾಡ್ತೀನಿ. ಅದ್ರಲ್ಲೇ ನಾವೀಗ ಟೇಕ್ ಆಫಿಗೆ ರೆಡಿ ಆದ್ವಿ. ಅದಕ್ಕೆ ಬರ್ರಿ ಫ್ಲೈಟ್ ಮಾಡಾಕನಂತೀಗ. ಟೈಮ್ ನೋಡೋದಿಲ್ಲ 1:05 ಆತ. ನಾವು ರನ್ವೇ ಕಡೆ ಹೊಂಟೋಗಿದ್ದೆ. 1:15 ಟೈಮಿಂಗ್ ಇತ್ತು. ಬಟ್ ಬೋರ್ಡಿಂಗ್ ಅಂದ್ರೆ ಚೆಕ್-ಇನ್ ಮಾಡ್ಕೊಂಡ್ರಲ್ಲ ಅವರೆಲ್ಲ ಫ್ಲೈಟ್ ಒಳಗೆ ಬಂದು ಹುಡುಕ ಬಿಫೋರ್ ಟೈಮ್ನು ನಾವು ಟೇಕ್ ಆಫ್ ಆಗ್ಬೋದು. ಟೋಟಲ್ 543 ಮ್ಯಾಕ್ಸಿಮಮ್ ಈಗ ಹೋಗಿದ್ದೆ. ಮತ್ತು ನಾವು ಎಷ್ಟು ಎಲಿವೇಶನ್ದಾಗ ಅದೇವಿ ಅಂದ್ರೆ 2066 ಮೀಟ್ರ್ ಎಲಿವೇಶನ್ದಾಗ ಅದೇವಿ. ಟೋಟಲ್ 24 ಕಿಲೋಮೀಟ್ರ್ ನಾವೀಗ ತಿರುಪತಿಯಿಂದ ಟೇಕ್ ಆಫ್ ಆದೀವಿ ರೀ. ನೋಡ್ಬೇಕಂದ್ರೆ ನಾನು ಈ ಫ್ಲೈಟಿಗೆ ಎಷ್ಟು ಪೇ ಮಾಡೀನಿ ಅಂತೇಳಿ. ನಾ ಪೇ ಮಾಡೀನಿ ರೀ ಈ ಫ್ಲೈಟಿಗೆ $1967 ಅಂದ್ರೆ $1967 ತಿರುಪತಿಯಿಂದ ಶಿವಮೊಗ್ಗ. ನೀವು ಶಿವಮೊಗ್ಗದಿಂದ ತಿರುಪತಿಗೆ ಬರತ್ತೀರಂದ್ರೆ ಇವತ್ತು ಟಿಕೆಟ್ ತೆಗಿತೀರಂದ್ರೆ $2,500 ಬೀಳುತ್ತೆ ರೀ. ಬಟ್ ನೀವು ಏನರ ಮೊದಲ ಒಂದು 10-15 ದಿನ ಮೊದಲದು ಬುಕ್ ಮಾಡ್ಕೊಂಡಿದ್ದು ಅಂದ್ರೆ ವೀಕೆಂಡದು ಬಿಟ್ಟು ಅವಾಗ ನಿಮಗೆ ಫ್ಲೈಟಿಗೆ ಕಾಸ್ಟ್ ಬೀಳತ್ತೆ ರೀ. ಏನಿಲ್ಲ ಅಂದರೂ $1,900 ಅಷ್ಟೇ ಬೀಳುತ್ತೆ, ಜಾಸ್ತಿ ಬೀಳಂಗೇನೇ ಇಲ್ಲ. ಮತ್ತು ನಾವು ಇನ್ನೊಂದಷ್ಟು ಫೀಚರ್ಸ್ ಬಗ್ಗೆ ಮಾತಾಡೋಣ. ಇದೇನೈತಲ್ಲ ರೀ, ಇಂಥದ್ದೊಂದು ನಿಮಗೆ ಎಲ್ಲ ಫ್ಲೈಟ್ ಒಳಗೂ ಪ್ರೊವೈಡ್ ಮಾಡಿರ್ತಾರೆ. ಇದ್ರೊಳಗೆ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ ಏನು ಮಾಡಬೇಕು ಏನಿಲ್ಲ ಅನ್ನೋದು. ಮತ್ತು ಇಲ್ಲೇ ನಿಮಗೆ ರೀಡಿಂಗ್ ಲೈಟ್ಸ್ ಇರ್ತಾವೆ. ಮತ್ತು ಇಲ್ಲಿ AC ಇದನ್ನು ಕಂಟ್ರೋಲಿಂಗೆಲ್ಲ ನಿಮಗೆ ಮೇಲೆ ನೋಡೋಕೆ ಸಿಗ್ತಾವೆ. ಇಷ್ಟೈತಿ. ಮತ್ತು ಫಸ್ಟ್ ಟೈಮ್ ನನಗೆ ಇಷ್ಟು ಫ್ಲೈಟ್ ಒಳಗೆ ಅಡ್ಡಾಡೇನಿಲ್ಲ ರೀ. ಫಸ್ಟ್ ಟೈಮ್ ನನಗೆ ಡಿಸಿನೆಸ್ ಆಗತೈತೆ ಅಂದ್ರೆ ಒಂದು ಟೈಪ್ ತಲೆ ತಿರುಗ್ದಂಗೆ ಆಗ್ತೈತೆ. ಯಾಕಂದರೆ ಇದು ಫ್ಲೈಟ್ ಹಳ್ಳ ಇತ್ತಾಕೊಳ್ಳಿನೇ ಮಾಡತ್ತೈತೆ ರೀ. ಅದು ಗೊತ್ತಾಗೋದಿಲ್ಲ ನಂಗೆ ಫಸ್ಟ್ ಟೈಮ್ ಹಿಂಗೆ ಯಾಕೆ ಆಗತ್ತೈತೆ ರೀ ಬಾ ಅಂತೇಳಿ. ಮತ್ತು ಒಂದು ಸ್ವಲ್ಪ ನಾನು ಅತ್ತಾಗಿತ್ತಾಗಿ ಹಿಂಗೆ ಏನರ ನಿಮ್ಗೆ ಫಸ್ಟ್ ಟೈಮ್ ಆಗೋದು ಮುಂದೆ ನಿಮ್ಗೆ ಏನರ ಆತಂದ್ರೆ ನೀವು ಫೋನ್ ನೋಡ್ಕೊತ ಕುಂದಿರಿ. ಇಲ್ಲಾಂದ್ರೆ ನಿಮ್ಮ ಲಕ್ಷ್ಯ ಬೇರೆ ಕಡೆ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಅದನ್ನು ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಭಾಳ ಮಂದಿಗೆ ಇದು ಫೇಸ್ ಆಗ್ಬೋದು ಫಸ್ಟ್ ಟೈಮ್ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡೋದು. ಬಟ್ ನಾನು ಫಸ್ಟ್ ಟೈಮ್ ಮಾಡೋದಿಲ್ಲ ರೀ. ಬಟ್ ನಮಗೂ ಫೀಲ್ ಆಗತೈತಿ ಯಾಕಂತ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿನ ನಾನು ಸ್ವಲ್ಪ ಫೋಟೋ ಹೊಡ್ಕೊಂಡಿದ್ದೆ. ಈ ಟೈಮ್ ನಾನು ಹಂಗೆ ಖಾಲಿ ಟೈಮ್ ಪಾಸ್ ಮಾಡ್ತೀನಿ. ಟೋಟಲ್ 1 ತಾಸು ಮೆನ್ಷನ್ ಮಾಡ್ಯಾರ ನಿಮ್ಗೆ ಅವರ ಫ್ಲೈಯಿಂಗ್ ಅವರ್ಸ ತಿರುಪತಿ ಶಿವಮೊಗ್ಗ ತಿರುಪತಿಗೆ. ಬಟ್ ಪೈಲಟ್ ಅವ್ರು ಅನೌನ್ಸ್ ಮಾಡೋದಿದ್ರೆ 40 ನಿಮಿಷ ಅಷ್ಟೇ ಇರುತ್ತೆ ನಮ್ಮದು ಫ್ಲೈಯಿಂಗ್ ಅವರ್ಸ್ ಅಂತ. ಒಂದು 20 ನಿಮಿಷ ಜಾಸ್ತಿ ಕೊಟ್ಟಿರ್ತಾರೆ. ಡಿಲೇ ಇದ್ದು ಆದ್ರೆ ಏನು ಕಂಪನ್ಸೇಷನ್ದು ಇದಾಗಬಾರ್ದು. ನಾನು ಒಂದು ಇದನ್ನು ನೂಡಲ್ಸ್ ತೊಗೊಂಡೆ ರೀ, ಕಪ್ ನೂಡಲ್ಸ್ $300 ಅಂತ. ಫ್ಲೈಯಿಂಗ್ ಪ್ಲೇನ್ ಒಳಗೆ ನೀವು ತೊಗೋದು ಬಿರಿಯಾನಿ ಎಲ್ಲ ಐತಿ. ಬಟ್ ಅವೆಲ್ಲ ಕಾಸ್ಟ್ಲಿ ಇತ್ತು. ಮತ್ತು ಉಪ್ಪಿಟ್ಟು ಪೋಹ ಅಂದ್ರೆ ಅವಲಕ್ಕಿನೂ ಇತ್ತು. ನೋಡೋದಂತ ಬರತ್ತೀಗ ಒಂದು. ಮತ್ತು ನೀವು ವಾಟರ್ ಕೇಳಿ ತೊಗೋಬೋದು. ಓಕೆ ನೋಡಿರಲಿ ಕಪ್ ನೂಡಲ್ಸ್ ಮಸ್ತ್ ಮಸಾಲ ಟೇಸ್ಟಿ ಮಸಾಲ ಫ್ಲೇವರ್ ಇದು ಐತಿ. ನೀವು ಪ್ಲೇನ್ ಒಳಗೆ ಟ್ರೈ ಮಾಡ್ಬೋದು. ನಾನು ಫಸ್ಟ್ ಟೈಮ್ ನಿಮ್ಗೆ ತೋರ್ಸಾಕೆ ತೊಗೊಂಡೆ. ಲಗೇಜ್ದು ಇಟ್ಕೊಳಕ್ಕೆ ನಿಮಗೆ ಮೇಲೆ ಸಪ್ರೇಟ್ ರ್ಯಾಕ್ ಸಿಗುತ್ತೆ ರೀ. ಮತ್ತು ನಾನು ಟ್ರಾವೆಲ್ ಬ್ಯಾಗ್ ಕ್ಯಾರಿ ಮಾಡ್ತಿರೋದ್ರಿಂದ ನಾನು ಮೇಲೆ ರ್ಯಾಕ್ ಒಳಗೆ ಇಟ್ಟರೆ ನಿಮ್ಮ ಸೀಟ್ ಮೇಲೆ ಇಟ್ಕೋಬೋದು. ನಮ್ಮ ಕಪ್ ನೂಡಲ್ಸ್ ಬಂದೈತಿ 2 ನಿಮಿಷದ ಬಿಸಿ ಆಗಿಟ್ಟಿರ್ತಾರೆ. ಯಾಕಂದರೆ ಇದು ರೆಡಿ ಟು ಈಟ್ ಕಪ್ ನೂಡಲ್ಸ್ ಇರುತ್ತೆ ಅದ್ರ ಸಂಬಂಧ. ಈಗ ನೋಡೋಣಂತ ಮಸಾಲ ನೂಡಲ್ಸ $300 ಹೆಂಗೈತೆ ಅಂತೇಳಿ 3 ಟಿಶ್ಯೂ ಕೊಟ್ರೆ. ಮತ್ತು ಇದನ್ನು ಅವರ ರೆಡಿ ಮಾಡಿ ಇಟ್ಟು ಹೋಗ್ಯಾರ. 2 ನಿಮಿಷ ಬಿಟ್ಟು ಇದು ಅಂದರೆ ಈಗ 4 ನಿಮಿಷ ಆಯ್ತು. ಡಬಲ್ ನಾನು ವೆಯ್ಟ್ ಮಾಡಿ ನೋಡೋಣ ರ್ಯಾಪ್ ತೆಗೆದು. ಬಟ್ ರ್ಯಾಪ್ ತೆಗಿಂತ ಮೊದಲು ಇದ್ರೊಳಗೆ ಕೊಟ್ಟಿರ್ತಾರೆ. ಅವರೆಲ್ಲ ಮಾಡಿಕೊಡ್ತಾರೆ. ನಿಮ್ಗೆ ಏನು ಅವಶ್ಯಕತೆ ಇಲ್ಲ ಎಲ್ಲ ಅವರ ರೆಡಿ ಮಾಡಿಕೊಡ್ತಾರೆ ಕಪ್ ನೂಡಲ್ಸ್. ಯಾಕೇನು ಗೊತ್ತಿಲ್ಲ ನನಗೆ ಇವತ್ತು. ಇಯರ್ಫೋನ್ ತೆಗೆದ್ರೆ ತಲೆ ನುಸಾದತ್ರಿ. ಬರೀ ನೋಡೋಣಂತ ಟೇಸ್ಟ್ ಹೆಂಗೈತೆ ಅಂತೇಳಿ. ಇದ್ರೊಳಗೆ ಏನೇನು ಹಾಕ್ಯಾರ ನೋಡ್ರಿ. ಇಲ್ಲೇ ಕಾರ್ನ್ ಐತಿ, ಪೀಸ್ ಅದಾವ, ಮತ್ತು ಒಳಗೆ ಕ್ಯಾರೆಟ್ ಐತಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗ್ಬೇಕಿತ್ತದ. ಇರಲಿ ತಿನ್ನೋಣ, ಟೇಸ್ಟ್ ಮಾಡಿ ನೋಡೋಣ ಬರೀ ಹೆಂಗೈತಿ.
ಮಸ್ತ್ ಐತ್ರಿ. 300 ರೂಪಾಯಿ ಕೊಟ್ಟನಂತ ಹೇಳತ್ತಿಲ್ಲ, ಯಾರನ್ನೂ ಚಲೋ ಐತಿ. ನೀವೇನಾರ ಫ್ಲೈ ಮಾಡತ್ತಿರಲ್ಲ ಅರ್ಜೆಂಟ್ ಐತೆ ಅಂತ ಹೋಗೋದ. ನಂಗೆ ಸ್ವಲ್ಪ ತಲೆ ನುಸೋದು ಡಿಸಿನೆಸ್ ಆಗೋದು ಸಂಬಂಧ ನಾನು ತೊಗೊಂಡೆ ರೀ. ಏನಾರ ಹೊಟ್ಟೆ ಖಾಲಿ ಐತೆ ನೋಡೋಕೆ. ಬೆಳಿಗ್ಗೆ ಇಷ್ಟೇ ತಿನ್ನ ದೋಸೆ ತಿಂದು ಬಂದಿದೆ. ಬರೀ ತಿಂದ ಸಿಗ್ತಾನಂತ. ಇನ್ನೇನು ನಾವು ಲ್ಯಾಂಡ್ ಆಗ್ತೇವೆ ಅನ್ಸತ್ತೆ ಮೇ ಬಿ. ಇಲ್ಲಿ ನೋಡ್ರಿ, ನಾವು ನಮ್ಮ ಬೆಂಗಳೂರು ಮೇಲೆ ಫ್ಲೈ ಮಾಡೋದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೈಡಿಂದ. ಮೇ ಬಿ ಇದು ಫ್ಲೈಟ್ ಪಾತ್ ಹಿಂಗೆ ಇರ್ಬೋದು. ಶಿವಮೊಗ್ಗ ರೀಸೆಂಟಾಗಿ ಏರ್ಪೋರ್ಟ್ ಆಗೈತೆ. ಬಟ್ ಶಿವಮೊಗ್ಗದಿಂದ ನಿಮ್ಗೆ ನೋಡ್ರಿ ಹೈದ್ರಾಬಾದ್, ಚೆನ್ನೈ, ಗೋವಾ ಮತ್ತು ಬೆಂಗಳೂರು ಮತ್ತು ಹೇಳ್ರಿ ತಿರುಪತಿ ಪ್ಲೇನ್ಸ್ ಕಂಟಿನ್ಯೂ ಸಿಗ್ತಾವೆ. ಮತ್ತು ಅದು ಮತ್ತು ಚೀಪ್ ಆ್ಯಂಡ್ ಅಫೋರ್ಡೆಬಲ್ ಕಾಸ್ಟ್ ಒಳಗೆ ಸಿಗ್ತಾವೆ ರೀ ನಮ್ಮ ಶಿವಮೊಗ್ಗದಿಂದ. ಬಟ್ ಅದನ್ನು ನೋಡ್ರಿ ನೀವು ಹುಬ್ಳಿಯಿಂದ ಎಲ್ಲ ಪ್ಲೇನ್ ನೋಡ್ರಿ ಭಾಳ ಏನದು ಕಾಸ್ಟ್ಲಿ ಒಳಗೆ ಸಿಗ್ತಾವೆ. ಕರ್ನಾಟಕ ಒಳಗೆ ನಿಮ್ಗೆ ಅಫೋರ್ಡೆಬಲ್ ಮತ್ತು ಚೀಪ್ ಫ್ಲೈಟ್ಸ್ ಬೇಕಂದ್ರೆ ನೀವು ಟ್ರೈ ಮಾಡ್ಬೋದು ಶಿವಮೊಗ್ಗ ಏರ್ಪೋರ್ಟ್. ಇಲ್ಲಾಂದ್ರೆ ನಮ್ಮ ಯಾವ್ದು ಹೇಳ್ರಿ, ಯಾವ ಏರ್ಪೋರ್ಟ್? ವಿದ್ಯಾನಗರ ಏರ್ಪೋರ್ಟ್. ಬೇಕಂದ್ರೆ ಬೆಂಗಳೂರು ಸೇಲಂ ಹೋಗಿ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಯಾವುದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಅಲೈನ್ಸ್ ಏರ್. ಇಲ್ಲಿ ನೋಡ್ರಿ ನಾವೀಗ ಫ್ಲೈ ಮಾಡತ್ತೀವಿ ಅರಸೀಕೆರೆ ಸೈಡ್ ಒಳಗೆ. ಯಾವ ಊರು ಇದು? ಹುಳಿಯಾರ, ಬೋರಿಕರಮೆ ಅಂತೇಳಿ ಹಿರಿಯೂರು ಮತ್ತು ಅರಸೀಕೆರೆ ಮಿಡಲ್ ಅಂದ್ರೆ ತಿಪ್ಟೂರು ಅಂತೇಳಿ ನಾವು ಫ್ಲೈ ಮಾಡತ್ತೇವೆ. ಈಗ ನಮಗೆ ಅನೌನ್ಸ್ಮೆಂಟ್ ಇನ್ನೇನು 10-15 ನಿಮಿಷ ನಾವು ಲ್ಯಾಂಡಿಗೆ ಆಗ್ತೀವಿ ರೀ. ಅದ್ರ ಸಂಬಂಧ ಇವೇನು ಟ್ರೇ ಟೇಬಲ್ ಎಲ್ಲ ಓಪನ್ ಇಟ್ಟಿರ್ತೀವಿ ಎಲ್ಲ ಕ್ಲೋಸ್ ಮಾಡ್ತಾರೆ. ಮತ್ತು ವಿಂಡೋ ಶೇಡ್ಸ್ ಓಪನ್ ಮಾಡಕ್ಕೆ ಹಚ್ತಾರೆ. ಮತ್ತು ನೀವೇನು ಪುಷ್ ಬ್ಯಾಕ್ ಸೀಟ್ ಮಾಡ್ಕೊಂಡಿದ್ರೆ ನಿಮ್ಮ ಸ್ಟೇಟ್ ಕುಂದಿರ್ತಾರೆ. ಮತ್ತು ಅವ್ರು ಏನೇನು ಕ್ಯಾಟ್ರಿಂಗ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ವಾಪಸ್ ತೊಗೊಂಡು ಹೋಗ್ತಾರೆ. ಮತ್ತು ವಾಶ್ರೂಮ್ ಮತ್ತು ಸೈನ್ಸ್ ಎಲ್ಲ ಬಂದಾಗ ಇದು 58ಕ್ಕೆ ಲ್ಯಾಂಡ್ ಆಗ್ಯಾವ ನೋಡ್ರಿ. ಫೈನಲಿ ಒಂದು ಲ್ಯಾಂಡ್ ಆಗ್ಯಾವಿ. ಇಲ್ಲಿ ಯಾವುದೋ ಇಂಡಿಗೋ ಪ್ಲೇನ್ ಕಾಣತೈತಿ. ಮೇ ಬಿ ಇದು ATR ಗೋವಾಕ್ಕೆ ಹೊಂಟದ ಅನ್ಸುತ್ತೆ ರೀ. ನಾನು ಫ್ಲೈಟ್ ಟೈಮಿಂಗ್ಸ್ ಚೆಕ್ ಮಾಡಿದ್ದೆ. ಇದು ಗೋವಾಕ್ಕೆ ಹೋಗೋದು ಅನ್ಸುತ್ತೆ. ಮತ್ತು ಅಲ್ಲೇ ಸ್ಪೈಸ್ ಜೆಟ್ಟದ ಬಸ್ಸು ನೋಡ್ಬೋದು ನೀವು. ಸ್ಪೈಸ್ ಜೆಟ್, ಇಂಡಿಗೋ ಮತ್ತು ಸ್ಟಾರ್ ಏರ್ ಆಪ್ರೇಟ್ ಮಾಡತ್ತವ ರೀ ಈಗಿನ ಮಟ್ಟಿಗೆ ನಮ್ಮ ಶಿವಮೊಗ್ಗದಿಂದ. ಇವು ಮಸ್ತ್ ಇಷ್ಟ ಆದವು ರೀ ನಂಗೆ ಸೀಟ್ಸ್. ಮತ್ತು ಈಗ ನನ್ನ ಡಿಸ್ನೆಸ್ ಕಮ್ಮಿ ಆಯ್ತು ಫೈನಲಿ ಲ್ಯಾಂಡ್ ಆದಮೇಲೆ. ಬಿಸ್ನೆಸ್ ಕ್ಲಾಸ್ ಹಂಗೆ ನೋಡ್ರಿ, ಮಸ್ತ್ ಕಂಫರ್ಟೇಬಲ್ ಸೀಟ್ಸ್ ಅದಾವೆ. ನಿಮ್ಗೆ ನೀವು ಪ್ರಿಫರ್ ಮಾಡ್ಬೋದು ಬಿಸ್ನೆಸ್ ಕ್ಲಾಸ್ನ. ಫೈನಲಿ ನಂದು 8 ದಿನ ಟ್ರಿಪ್ ಎಂಡ್ ಆದ್ರೆ ಇಲ್ಲೇ ಕಂಟಿನ್ಯೂಸ್ ಏನಿಲ್ಲ ಅಂದ್ರೆ ಒಂದು 6ರಿಂದ 7 ಟ್ರೈನ್ ಜರ್ನಿ, 2 ಫ್ಲೈಟ್ ಜರ್ನಿ ಮಾಡೀನಿ. ಬರೀ ಹೋಗೋಣಂತ ಮತ್ತು ಬಸ್ ಪಿಕ್ಕಿಗೆ ಬಂದೈತೆ. ಪಿಕಪ್ ಮಾಡೋದು ಬಂದೈತೆ ಬಸ್. ಇದೆ ನೋಡ್ರಿ ಶಿವಮೊಗ್ಗ ಏರ್ಪೋರ್ಟ ಹೆಂಗೈತೆ ಅಂತ ಹೇಳ್ಕೊಂಡು. ಸಣ್ಣದೈತೆ ರೀ, ಮಸ್ತ್ ಐತಿ ಏರ್ಪೋರ್ಟ. ಇಲ್ಲೇ ಶಿವಮೊಗ್ಗ ಏರ್ಪೋರ್ಟ್ ಒಳಗೆ ಲಾಂಜು ಸಿಗುತ್ತೆ ರೀ ನಿಮ್ಗೆ. ಈಗ ಹೊರಗೆ ಬಂದೆ ನಾನು, ಹಿಂಗೆ ಇಷ್ಟು ಕಾಣುತ್ತೆ ನಿಮ್ಗೆ ಏರ್ಪೋರ್ಟ್. ಮುಂದಿನ ದಿನಗಳೊಳಗೆ ಇನ್ನೂ ಹೆಚ್ಚಿಗೆ ಲಾಂಜ್ ಗಿಂಜೆಲ್ಲ ಆಗಲಿ ಅಂತೇಳಿ ನಾನು ಹೋಪ್ ಮಾಡ್ತೀನಿ. ಹೊರಗೆ ಬಂದ್ವಿ ಈಗ ಎಕ್ಸಿಟ್. ನಮ್ಮ ಶಿವಮೊಗ್ಗ ಏರ್ಪೋರ್ಟದ್ದು ಹೊರಗಿಂದ ಲುಕ್ಕ ಮಸ್ತ್ ಪ್ರೀಮಿಯಮ್ ಕಾಣತೈತಿ. ಇದು ಫುಲ್ ಡಿಸೈನ್ ಡಿಫ್ರೆಂಟ್ ಕಾಣತೈತೆ ರೀ. ತಿರುಪತಿಯಿಂದ ಶಿವಮೊಗ್ಗ ಮಠ ಜರ್ನಿ ನಿಮ್ಗೆ ಹೆಂಗೆ ಇಷ್ಟ ಆಗ್ತಿಲ್ಲ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಾಂದ್ರೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಕಂಟಿನ್ಯೂಸ್ ಹಿಂಗೆ ಇನ್ನೊಂದಷ್ಟು ಫ್ಲೈಟ್ ಜರ್ನಿಗಳನ್ನ ತರ್ಕೊತಾ ಇರ್ತೇನೆ. ಕಂಟಿನ್ಯೂಸ್ ತರ್ತೇನೆ ರೀ. ಫಸ್ಟ್ ಟೈಮ್ ಕನ್ನಡದಾಗ ಯಾರೋ ಕಂಟಿನ್ಯೂದ ಫ್ಲೈಟದ ಕಂಟೆಂಟ ಇನ್ನೂ ಕಂಟಿನ್ಯೂಸ್ ನೋಡ್ಬೇಕಂತಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ನಾನು ಇದಷ್ಟೇ ಅಲ್ಲದೆ ಚೀಪ್ ಆ್ಯಂಡ್ ಬೆಸ್ಟ್ ಅಫೋರ್ಡೆಬಲ್ ಅಷ್ಟೇ ಅಲ್ಲದೆ ನಿಮ್ಗೆ ಯಾವ ಬೆಸ್ಟ್ ಏರೋಪ್ಲೇನ್ ಅದಾವ ಬಿಸ್ನೆಸ್ ಫಸ್ಟ್ ಕ್ಲಾಸ್ ಎಲ್ಲ ನಿಮ್ಮ ದಯ ಇದ್ದರೆ ಮುಂದಿನ ದಿನಗಳೊಳಗೆ ತೊಗೊಂಬರ್ರು ಅಂತ. ಬಟ್ ಇಲ್ಲಿಂದ ಯಾವಾರ ಜರ್ನಿ ನೋಡ್ಬೇಕಂತೇಳಿ ನಿಮ್ಗೆ ಆಸೆ ಐತೇನು ರೀ? ನಮ್ಮ ಕರ್ನಾಟಕ ಒಳಗೆ ಈಗಂತೂ ಶಿವಮೊಗ್ಗದ ಒಂದು ಏರ್ಪೋರ್ಟದ್ದು ಬಂದಿವಿ. ಕರ್ನಾಟಕ ಒಳಗೆ ಇವೇನು ಏರ್ಪೋರ್ಟ್ಗಳು ಅದಾವಲ್ಲ ರೀ, ಅವು ಎಲ್ಲೆಲ್ಲಿಂದ ನಾನು ಎಲ್ಲೆಲ್ಲಿಗೆ ಜರ್ನಿ ಮಾಡ್ಬೇಕಂತೇಳಿ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಆ ಸಾಧ್ಯ ಆದ್ರೆ ಆ ಜರ್ನಿ ತೊಗೊಂಡು ನಿಮ್ಮ ಮುಂದೆ ಬರ್ತಾನಂತ. ಕಂಟಿನ್ಯೂಸ್ ಮಂತಿಗೆ ಏನಿಲ್ಲ ಅಂದರೂ 4ರಿಂದ 5 ಫ್ಲೈಟ್ ಜರ್ನಿ ನಾನಂತೂ ತೊಗೊಂಬರ್ಬೇಕಂತೇಳಿ ಫಿಕ್ಸ್ ಆಗಿಬಿಟ್ಟೇನ್ರಿ. ಹಿಂಗೆ ನೀವು ಕಂಟಿನ್ಯೂಸ್ ಫ್ಲೈಟ್ ಜರ್ನಿ ನೋಡ್ಬೇಕಂದ್ರೆ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ಏರ್ಪೋರ್ಟ್ ಹೊರಗೆ ಬಂದ ಈಗ ನಿಮ್ಗೆ ಹೊರಗೆ ಕ್ಯಾಬ್ ಗಿಬೆಲ್ಲ ಸಿಗ್ತಾವೆ. ಅಲ್ಲೇ 800-900 ರೂಪಾಯಿ ಹೇಳ್ತಾರೆ ನಿಮ್ಗೆ. ಇಲ್ಲಿ ಬರ್ರಿ ಒಂದು ಸ್ವಲ್ಪ ಮುಂದೆ ಇದೇನು ಪಾತ್ ಇದೆಯಲ್ಲ ಈ ಪಾತ್ ಒಳಗೆ ನೋಡ್ಕೊಂಡು ಬಂದ್ರೆ ಅಂಕಲ್ 2,500 ರೂಪಾಯಿ ತೊಗೊಳತ್ತಾರೆ ನನಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ. ಏರ್ಪೋರ್ಟದ ವ್ಯಾಲ್ಯೂಗೆ ನೋಡ್ರಿ ಇದು ಭಾಳ ಕಮ್ಮಿನೇ ರೀ. ಅದಕ್ಕೆ ನಾನು ನಿಮ್ಗೆ ಹೇಳತ್ತೀನಿ ಇತ್ತಾಗ ಹೊರಗೆ ಬಂದ್ರೆ ನಿಮ್ಗೆ ಇನ್ನೂ ರೇಟ್ ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ರಿ ಇಲ್ಲೇ ಟೇಕ್ ಆಫಿಗೆ ರೆಡಿ ಆಗೈತಿ ಇಂಡಿಗೋದ ATR. ಅಂಕಲ್ ನಂಬರ್ ತೊಗೋಬೋದ್ರಿ ನೀವು ಏನರ ಏರ್ಪೋರ್ಟಿಗೆ ಬಂದಾರಂದ್ರೆ. ಅಂಕಲ್ ನಂಬರ್ ಹೇಳ್ರಿ. 7760 ಹಾಂ 46 9071 9071 ಅಂಕಲ್ ನಂಬರ್ ಇದೇ ಇರುತ್ತೆ. ನಾನು ಇದು
ಇಲ್ಲಿ ಟೈಪು ಮಾಡಿರ್ತೀನಿ. ನೀವೇನರ ಏರ್ಪೋರ್ಟಿಗೆ ಬಂದಿರಂದ್ರೆ ಬೆಸ್ಟ್ ಆ್ಯಂಡ್ ಅಫೋರ್ಡೆಬಲ್ ರೇಟ್ಸ್ ಒಳಗೆ ನಿಮ್ಮನ್ನ ಏರ್ಪೋರ್ಟಿಂದ ಪಿಕಪ್ ಮತ್ತು ಡ್ರಾಪ್ ಮಾಡೋಕೆ ಅಂಕಲ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಮಟ್ಟ ನೋಡಿರಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಿಮ್ಗೆ ಇಲ್ಲಿ ಹೊರಗೆ ಕ್ಯಾಬ್ ಗೀಬ್ ಎಲ್ಲ ಸಿಗ್ತಾವೆ.